ಬಿಗ್ ಬಾಸ್ ಸೀಸನ್ 12ಕ್ಕೆ ನಿನ್ನೆ ತೆರೆ ಬಿದ್ದಿದೆ. ಗಿಲ್ಲಿ ನಟ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಸಂಭ್ರಮದಿಂದ ಆಚರಣೆಯನ್ನ ಮಾಡ್ತಾ ಇದ್ದಾರೆ. ಇದರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಫ್ಯಾನ್ ವಾರ್ ಸಹ ಬಹಳಷ್ಟು ನಡೀತಾ ಇರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇದೇ ಬಿಗ್ ಬಾಸ್ ಫೈನಲ್ ವಿನ್ನರ್ ಬಗ್ಗೆ ಮಾತನಾಡಿದಂತಹ ಜ್ಯೋತಿ ಪ್ರಶಾಂತ್ ಖಿಣಿ ಎಂಬ ಸ್ವಾಮೀಜಿಯನ್ನ ಇದೀಗ ಗಿಲ್ಲಿ ಫ್ಯಾನ್ಸ್ ಟ್ರೋಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು, ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು, ನಿನ್ನ ಬೆನ್ನ ಹಿಂದೆ ಜನಸಾಗರ. ಅಭಿಮಾನವೇ ನಿನ್ನ ಉಸಿರಾಟವು, ಕರುಣೆ ದಯೆ ನಿನ್ನ ಸಂಸ್ಕಾರವು, ನಿನ್ನ ಬೆನ್ನ ಹಿಂದೆ ಜನಸಾಗರ. ಈ ಬಾರಿಯ ಬಿಗ್ ಬಾಸ್ ವಿನ್ನರ್ ಒಬ್ಬ ಮಹಿಳೆ ಆಗಲಿದ್ದಾಳೆ. ಗಿಲ್ಲಿ ನಟ ಗೆಲ್ಲುವುದಿಲ್ಲ ಎಂದಿದಂತಹ ಸ್ವಾಮೀಜಿ ಹೇಳಿಕೆಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೋಲ್ ಮಾಡ್ತಾ ಇದ್ದಾರೆ. ಇದೇ ವ್ಯಕ್ತಿ ಈ ಹಿಂದೆ ದರ್ಶನ್ ಅವರ ವಿಚಾರದಲ್ಲೂ ಸಹ ಭವಿಷ್ಯವನ್ನ ನುಡಿದಿದ್ದ. 2029ಕ್ಕೆ ದರ್ಶನ್ ಖುಲಾಸಿಯಾಗಿ ರಾಜಕೀಯಕ್ಕೂ ಬರಲಿದ್ದಾರೆ ಅಂತ ಮಾತನಾಡಿದ್ರು. ಆದ್ರೆ ಈಗ ಈ ಸ್ವಾಮೀಜಿಯ ಭವಿಷ್ಯ ನುಡಿ ಸುಳ್ಳಾಗಿದ್ದು, ಗಿಲ್ಲಿ ನಟನ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾ ತುಂಬಾ ಈತನ ಹೇಳಿಕೆಯನ್ನ ಹಾಕಿಕೊಂಡು ಫುಲ್ ಟ್ರೋಲ್ ಮಾಡ್ತಾ ಇದ್ದಾರೆ. ಸುಳ್ಳು ಭವಿಷ್ಯ ನುಡಿಯುವ ಮುನ್ನ ಎಚ್ಚರವಿರಲಿ ಅನ್ನುವಂತಹ ಮೆಸೇಜ್ ಅನ್ನ ಕೂಡ ಕೊಡ್ತಾ ಇದ್ದಾರೆ.